ಕೊಲೆ ಆರೋಪಿಯ ಬರ್ತ್ಡೇ ಪಾರ್ಟಿಯಲ್ಲಿ ನಟ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ನೋಡಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದಲ್ಲಿ ಇದನ್ನ ಪ್ರಸ್ತಾಪ ಮಾಡಲಾಗಿದೆ. ಪ್ರಮುಖವಾಗಿ ಈ ಕೊಲೆ ಏನಾಯ್ತಲ್ಲ, ಕೊಲೆ ಆರೋಪಿಯ ಬರ್ತ್ಡೇ ಪಾರ್ಟಿಯಲ್ಲಿ ನಟ ದರ್ಶನ್ ಅವರು ಇರ್ತಾರೆ. ಅಂದರೆ ಕೊಲೆ ಮಾಡಾದ ನಂತರ ಇವರು ಪಾರ್ಟಿಯನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ನಿನ್ನೆ ಪ್ರಸ್ತಾಪ ಆಗಿದೆ. ಸೊ ಹಂಗಾಗಿ ಇವರ ಭವಿಷ್ಯ ಏನಾಗುತ್ತೆ ಅನ್ನೋದು ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಇದನ್ನು ಪ್ರಸ್ತಾಪ ಮಾಡಲಾಗಿದೆ. ಥೈಲ್ಯಾಂಡ್ನಲ್ಲಿ ಭರ್ಜರಿ ಪಾರ್ಟಿಯಲ್ಲಿ ನಟ ದರ್ಶನ್ ಭಾಗಿಯಾಗಿರ್ತಾರೆ. ಬಿಪಿನ್ ರೈ ಮಂಗಳೂರು ಮೂಲದ ಥೈಲ್ಯಾಂಡ್ನ ಉದ್ಯಮಿ. ಮಂಗಳೂರಲ್ಲಿ ಅಕ್ಟೋಬರ್ 7, 2024ರಂದು ಕೊಲೆ ಆಗುತ್ತೆ. FIR ದಾಖಲಾಗ್ತಾ ಇದ್ದಂಗೆ ಈ ಬಿಪಿನ್ ಎಸ್ಕೇಪ್ ಆಗಿರ್ತಾನೆ, ವಿದೇಶಕ್ಕೆ ಪ್ರಯಾಣ ಮಾಡಿರ್ತಾನೆ. ಆಗ ಮಂಗಳೂರಿನ ಪಂಪೇಲ್ನಲ್ಲಿ ಯಶೋಧ ಕೃಷ್ಣ ಅಂತ ಸಂಸ್ಥೆಯ ಹೆಸರಿನಲ್ಲಿ ಬಿಪಿನ್ ಫೈನಾನ್ಸನ್ನು ಈತ ನಡೆಸ್ಕೊಂಡಿರ್ತಾನೆ. ಬಿಪಿನ್ನಿಂದ ಫೈನಾನ್ಸಲ್ಲಿ 40 ವರ್ಷದ ಅಬ್ದುಲ್ ಹಮೀದ್ ಹಣವನ್ನು ಪಡೆದಿದ್ದ. ಹಣ ನೀಡದೆ ಸತಾಯಿಸಿರೋದಕ್ಕೆ ಸುಪಾರಿ ನೀಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರ, ಆ ರೀತಿಯ ವಿಚಾರ ಕೇಳಿ ಬರ್ತಾ ಇದೆ. ಹರೀಶ್ ಮತ್ತು ಅಭಿಷೇಕ್ ಹಮೀದ್ನ ಕೊಲೆ ಮಾಡಿದರು ಅಂಥೇಳಿ. ಸೊ ವಿಚಾರಣೆ ವೇಳೆ ಬಿಪಿನ್ನ ಸುಪಾರಿ ನೀಡಿರೋದಕ್ಕೆ ಕೊಲೆ ಮಾಡಿರೋದಕ್ಕಾಗಿ ಈಗ ಹಂತಕರು ಹೇಳಿದ್ದಾರೆ. FIR ದಾಖಲಾಗ್ತಾ ಇದ್ದಂಗೆ ವಿದೇಶಕ್ಕೆ ಬಿಪಿನ್ ಎಸ್ಕೇಪ್ ಆಗಿದ್ದ. ಬಟ್ ಈ ಒಂದು ಪಾರ್ಟಿಯಲ್ಲಿ ದರ್ಶನ್ ಭಾಗಿಯಾಗಿದ್ದ ಅನ್ನೋದು ಅಂದರೆ ಸಂಕಷ್ಟದ ಮೇಲೆ ಸಂಕಷ್ಟ ಅಂತ. ಕೊಲೆ ಆರೋಪಿಯ ಬರ್ತ್ಡೇಯ ಪಾರ್ಟಿಯಲ್ಲಿ ನಟ ದರ್ಶನ್ ಇದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಏನಿದು ಕತೆ ಅಂತ ನಟ ದರ್ಶನ್ ಅವ್ರದ್ದು? ಖಂಡಿತ ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಇದನ್ನೇ ರಾಜ್ಯ ಸರ್ಕಾರ ಪರ ವಕೀಲರು ಪ್ರಸ್ತಾವನೆ ಮಾಡಿದ್ರೆ. ಅಂದ್ರೆ ಈಗ ಹೊರಗಡೆ ದರ್ಶನ್ ಇದ್ದಾರೆ, ಆದ್ರೆ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದವರ ಜೊತೆ ಒಂದು ನಂಟನ್ನ ಹೊಂದಿದ್ದಾರೆ ಅನ್ನೋ ವಿಚಾರವನ್ನ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಎದುರು ಒಂದು ಪ್ರಸ್ತಾವನೆ ಮಾಡ್ತಿದ್ರು. ಅದಕ್ಕೆ ಪೂರಕವಾಗಿ ಏನು ಥೈಲ್ಯಾಂಡ್ ನಲ್ಲಿ ಈಗಾಗಲೇ ಅವರು ಸಿನಿಮಾ ಶೂಟಿಂಗ್ ನಲ್ಲಿ ಇರುವಂತದ್ದು. ಆದ್ರೆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಈ ಹಿಂದೆ ಅಂದ್ರೆ ಮಂಗಳೂರಿನಲ್ಲಿ ಅಕ್ಟೋಬರ್ 7, 2024ರಂದು ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಯ ಜೊತೆ ಈಗಾಗಲೇ ಅವರು ಭರ್ಜರಿ ಪಾರ್ಟಿ ಮಾಡಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಫೈನಾನ್ಸ್ ನ ವಿಚಾರಕ್ಕಾಗಿ 40 ವರ್ಷದ ಅಬ್ದುಲ್ ಹಮೀದ್ ಎಂಬಾತನನ್ನ ಸುಪಾರಿ ಕೊಟ್ಟು ಮರ್ಡರ್ ಅನ್ನ ಕೂಡ ಮಾಡಿದ್ದ ಈತ. ಸೊ ಬಿಪಿನ್ ರೈ ಅಂದ್ರೆ ಮಂಗಳೂರು ಮೂಲದ, ಹಾಗೇನೆ ಥೈಲ್ಯಾಂಡ್ ನಲ್ಲಿ ಕೂಡ ಈತ ಉದ್ಯಮಿ ಆಗಿರುವಂತದ್ದು. ಸೊ ಈತನ ಜೊತೆ ಕೂಡ ನಂಟು ಹೊಂದಿದ್ದಾರೆ ಅನ್ನೋ ವಿಚಾರ ಕೂಡ ಈಗಾಗಲೇ ಫೋಟೋ ಮೂಲಕ ಬಯಲಾಗಿದೆ. ಅದನ್ನ ನಿನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಎದುರಿಗೆ ಕೂಡ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇವರು ಪರಪ್ಪನಾಗರ ಜೈಲಲ್ಲಿ ಇದ್ದಾಗ ಕೂಡ ಕ್ರಿಮಿನಲ್ ಚಟುವಟಿಕೆ ಉಳ್ಳವರ ಜೊತೆ ಸಿಗರೇಟ್ ಸೇದುವುದಾಗಿರ್ಬೋದು, ಪಾರ್ಟಿ ಮಾಡಿರುವಂತಹ ವಿಚಾರ ಕೂಡ ವೈರಲ್ ಆಗಿತ್ತು. ಅದನ್ನ ಕೂಡ ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಎದುರು ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಈಗ ಮತ್ತೊಂದು ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಹೈಕೋರ್ಟ್ ನ ಷರತ್ತುಬದ್ಧ ಜಾಮೀನನ್ನ ಉಲ್ಲಂಘನೆ ಮಾಡಿ ದರ್ಶನ್ ಅವರು ಹೊರಗಡೆ ಬಂದು ತನ್ನದೇ ಮತ್ತೆ ಚಾಳಿಯನ್ನ ಮುಂದುವರಿಸಿದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳ್ತಾ ಇರುವಂತದ್ದು. ಆದ್ರೆ 10 ದಿವಸದ ಒಳಗಡೆ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸೊ ನಿನ್ನೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ, ಸೊ ಸರಿಯಾದ ರೀತಿ ಇದರಲ್ಲಿ ಆ ತೀರ್ಪನ್ನ ನೀಡ್ತೀವಿ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಕುಮಾರ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.